ನಾನು ಮನೆಯಲ್ಲಿದ್ದೆ ಸರ್. ನಾನು ಹೊರಗಡೆ ಇದ್ದೆ. ಅದು ಗಲಾಟೆ ಆಗುವಾಗ ನಮ್ಮ ಮನೆಗೆ ಬಂದು ನೋಡಬೇಕಾದ್ರೆ ಮಗಳಿಗೆ ಹೊಡಿತಾ ಇರುವಾಗ ನಾನು ನೀನು ಎಂಗೇಜ್ಮೆಂಟ್ ಆದಮೇಲೆ ನೀನು ಯಾಕೆ ಒಳಗಡೆ ಬಂದೆ ಅಂತ ಹೋದ್ಮೇಲೆ ಪುನಃ ಯಾಕೆ ಒಳಗಡೆ ಬಂದೆ ಅಂತ ಕೇಳುವಾಗ ನನಗೆ ಒದ್ದ ಬಂದು ನಾನು ಅಲ್ಲೇ ಕೂತ್ಕೊಂಡೆ. ಅಲ್ಲಿಂದ ತಾಯಿ ಮಗಳನ್ನ ಕರ್ಕೊಂಡು ಕಂಪ್ಲೇಂಟ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ. ಇವರು ನೆಟ್ಟಾಗ ಹೋದ್ರು. ಅವನು ಅಡ್ಡದಾರಿಯಲ್ಲಿ ಬಂದು ಹಿಡ್ಕೊಂಡಿದ್ದಾಳೆ. ತಾಯಿನ ಮೊದಲು ಕಡ್ದಿದ್ದೆ. ತಾಯಿನ ಕಡ್ದ್ಮೇಲೆ ಅಲ್ಲಿಂದ ತಾಯಿ ಕೂಗುವಾಗ ನಾನು ವಾಪಸ್ ಬಂದೆ. ನನಗೆ ನಡೆಯೋಕ್ಕಾಗಲ್ಲ. ಆಮೇಲೆ ಬಂದು ನೋಡಬೇಕಾದ್ರೆ ತಾಯಿ ಕೈ ಹಿಂಗೆ ಇದಾಯ್ತಾಯಿತು. ತಾಯಿ ಬರ್ತಾಯಿತ್ತು. ಅಲ್ಲಿ ಮಗಳು ಎಲ್ಲ ಅಂತ ಕೇಳಿದೆ. ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ, ಮಗಳು ರೋಡಲ್ಲೇ ಉದ್ದ ಮಲಗಿದ್ದಾಳೆ. ಹೋಗಿ ನೋಡ್ತೀನಿ, ತಲೆ ಇಲ್ಲ, ತಲೆನೂ ಇಲ್ಲ, ಅವರು ಇಲ್ಲ ಅಲ್ಲಿ. ಅದು ಮೊಬೈಲ್ನು ತೆಗೆದು ಹಾಳು ಮಾಡಿದ್ದಾನೆ ಅವನು. ನಂದು ಮನೆಯಲ್ಲೇ ನನಗೆ ಒದ್ದಿರೋದು. ಅಲ್ಲಿ ಕೇಳುವಾಗ ಮನೆಯಲ್ಲಿ ಹೊಡೆದಿರೋದು. ನಾ ಬರೋದು ಇಲ್ಲಿ ಸಾಯಿಸುವ ಟೈಮಲ್ಲಿ ನಾನಿಲ್ಲ. ನನ್ನ ಬರೋತ್ತಿಗೆ ಅವರು ಇಲ್ಲ. ಎಲ್ಲಿ ಹೋಯ್ತು ಗೊತ್ತಿಲ್ಲ. ತಲೆನ ತಗೊಂಡು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಏನಿಲ್ಲ, ಅಷ್ಟು ಚೆನ್ನಾಗಿ ಅದು 200 ಜನ ಮೇಲೆ ಇತ್ತು. ಎಂಗೇಜ್ಮೆಂಟ್ ಮಾಡಿ ಹೋದವರು ಎಲ್ಲ ಮನೆಗೆ ಹೋಗಿದ್ದಾರೆ. ನಾನು ದನ ಕೊಡ್ಸೋಕೆ ಅಂತ ಹೋಗಿರೋದು. ತಾಯಿನೂ ಮಗಳು ಇಬ್ಬರಳೆ ಮನೆಯಲ್ಲಿತ್ತು. ಮದುವೆ ಏಜ್ ಆಗಿಲ್ಲಲ್ಲ. ಏಜ್ ಆದಮೇಲೆ ಮದುವೆ ಮಾಡ್ತೀವಿ ಅಂತ ಇದು ಎಲ್ಲ ಒಪ್ಕೊಂಡಿದ್ದೆ ಅಷ್ಟೇ. ಇನ್ನು ಯಾಕೆ ಯಾರು ಏನು ಹೇಳಿದ್ದಾರೆ ಏನು ಅಂತ ಗೊತ್ತಿಲ್ಲ ಸರ್. ವಾಪಸ್ ಬಂದಿರೋದು. ಅವ್ನು ವಾಪಸ್ ಬಂದಿದ್ದಾನೆ ನನಗೇನೆ ಗೊತ್ತಿಲ್ಲ. ದನ ಕೊಡ್ಸೋ ಅಂತ ಹೋಗಿದ್ದೀನಿ ನಾನು ಅಷ್ಟೇ. ನಾನು ಹೇಳಿ ಹೋಗಿದ್ದೀನಿ. ನಾನು ದನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೊಡಿಸ್ಬಿಟ್ಟು ಮಲಗ್ತೀನಿ ನಾನು. ಬರಲ್ಲ ಈ ಕಡೆ ಅಂತ. 6-6:30. ಮುದ್ದಿನ ಮದುವೆ ಗಾಡಿಯಲ್ಲೇ ಬಂದಿರೋದು. ಅಲ್ಲಿಂದ ಪುನಃ ಅದೇ ಗಾಡಿಯಲ್ಲಿ. ಕತ್ತಿ ನಾನು ನೋಡಿಲ್ಲ. ನನ್ನ ಕತ್ತಿಯಲ್ಲಿ ಒಳಗಡೆಯಿಂದ ತಗೊಂಡಿದ್ರು ಅಲ್ಲ ಅವರು ತಂದಿದ್ರು ನೋಡಿಲ್ಲ ನಾನು. ಮಾಂಸ ರೆಡಿ ಮಾಡಿ ಇಟ್ಟಿದ್ದಲ್ಲ, ಆ ಕತ್ತಿನ ಯಾರು ತಗೊಂಡಿದ್ರು ಎಲ್ಲಿ ನನ್ನ ಕತ್ತಿನ ಗೊತ್ತಿಲ್ಲ, ಅವ್ರು ತಂದಿದ್ದ ಗೊತ್ತಿಲ್ಲ. ಕೋವಿ ಮನೇಲಿತ್ತು. ನಾನು ತಗೊಂಡೋಗಿದ್ದೆ. ಅಲ್ಲಿ ನಾನು ಮಲ್ಕೊಳ್ತಿದ್ದೆ ಹೇಳಿ ತಗೊಂಡೋಗಿದ್ದೆ. ಅಲ್ಲಿ ಅದು ಮರದ ಮೇಲೆ ಹಿಂಗೆ ಇಟ್ಟು ಬಂದೆ. ಆಮೇಲೆ ಹೋಗಿ ನೋಡಿ ಗಲಾಟೆ ಆಗುವಾಗ ಹೋಗಿ ನೋಡ್ತೀನಿ ಕೋವಿ ಇಲ್ಲ. ಯಾರು ತೆಗೆದಿದ್ರು ಗೊತ್ತಿಲ್ಲ. ನಾನು ಮನೆಯಲ್ಲಿದ್ದೆ ಸರ್. ನಾನು ಹೊರಗಡೆ ಇದ್ದೆ. ಅದು ಗಲಾಟೆ ಆಗುವಾಗ ನಮ್ಮ ಮನೆಗೆ ಬಂದು ನೋಡಬೇಕಾದ್ರೆ ಮಗಳಿಗೆ ಹೊಡಿತಾ ಇರುವಾಗ ನಾನು ನೀನು ಎಂಗೇಜ್ಮೆಂಟ್ ಆದಮೇಲೆ ನೀನು ಯಾಕೆ ಒಳಗಡೆ ಬಂದೆ ಅಂತ ಹೋದ್ಮೇಲೆ ಪುನಃ ಯಾಕೆ ಒಳಗಡೆ ಬಂದೆ ಅಂತ ಕೇಳುವಾಗ ನನಗೆ ಒದ್ದ ಬಂದು ನಾನು ಅಲ್ಲೇ ಕೂತ್ಕೊಂಡೆ. ಅಲ್ಲಿಂದ ತಾಯಿ ಮಗಳನ್ನ ಕರ್ಕೊಂಡು ಕಂಪ್ಲೇಂಟ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ. ಇವರು ನೆಟ್ಟಾಗ ಹೋದ್ರು. ಅವನು ಅಡ್ಡದಾರಿಯಲ್ಲಿ ಬಂದು ಹಿಡ್ಕೊಂಡಿದ್ದಾಳೆ. ತಾಯಿನ ಮೊದಲು ಕಡ್ದಿದ್ದೆ. ತಾಯಿನ ಕಡ್ದ್ಮೇಲೆ ಅಲ್ಲಿಂದ ತಾಯಿ ಕೂಗುವಾಗ ನಾನು ವಾಪಸ್ ಬಂದೆ. ನನಗೆ ನಡೆಯೋಕ್ಕಾಗಲ್ಲ. ಆಮೇಲೆ ಬಂದು ನೋಡಬೇಕಾದ್ರೆ ತಾಯಿ ಕೈ ಹಿಂಗೆ ಇದಾಯ್ತಾಯಿತು. ತಾಯಿ ಬರ್ತಾಯಿತ್ತು. ಅಲ್ಲಿ ಮಗಳು ಎಲ್ಲ ಅಂತ ಕೇಳಿದೆ. ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ, ಮಗಳು ರೋಡಲ್ಲೇ ಉದ್ದ ಮಲಗಿದ್ದಾಳೆ. ಹೋಗಿ ನೋಡ್ತೀನಿ, ತಲೆ ಇಲ್ಲ, ತಲೆನೂ ಇಲ್ಲ, ಅವರು ಇಲ್ಲ ಅಲ್ಲಿ. ಅದು ಮೊಬೈಲ್ನು ತೆಗೆದು ಹಾಳು ಮಾಡಿದ್ದಾನೆ ಅವನು. ನಂದು ಮನೆಯಲ್ಲೇ ನನಗೆ ಒದ್ದಿರೋದು. ಅಲ್ಲಿ ಕೇಳುವಾಗ ಮನೆಯಲ್ಲಿ ಹೊಡೆದಿರೋದು. ನಾ ಬರೋದು ಇಲ್ಲಿ ಸಾಯಿಸುವ ಟೈಮಲ್ಲಿ ನಾನಿಲ್ಲ. ನನ್ನ ಬರೋತ್ತಿಗೆ ಅವರು ಇಲ್ಲ. ಎಲ್ಲಿ ಹೋಯ್ತು ಗೊತ್ತಿಲ್ಲ. ತಲೆನ ತಗೊಂಡು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಏನಿಲ್ಲ, ಅಷ್ಟು ಚೆನ್ನಾಗಿ ಅದು 200 ಜನ ಮೇಲೆ ಇತ್ತು. ಎಂಗೇಜ್ಮೆಂಟ್ ಮಾಡಿ ಹೋದವರು ಎಲ್ಲ ಮನೆಗೆ ಹೋಗಿದ್ದಾರೆ. ನಾನು ದನ ಕೊಡ್ಸೋಕೆ ಅಂತ ಹೋಗಿರೋದು. ತಾಯಿನೂ ಮಗಳು ಇಬ್ಬರಳೆ ಮನೆಯಲ್ಲಿತ್ತು.
ಮದುವೆ ಏಜ್ ಆಗಿಲ್ಲಲ್ಲ, ಏಜ್ ಆದಮೇಲೆ ಮದುವೆ ಮಾಡ್ತೀವಿ ಅಂತ ಇದು ಎಲ್ಲ ಒಪ್ಕೊಂಡಿದ್ದು ಅಷ್ಟೇ. ಇನ್ನು ಯಾಕೆ ಯಾರು ಏನು ಹೇಳಿದ್ದಾರೆ ಏನು ಅಂತ ಗೊತ್ತಿಲ್ಲ ಸರ್. ವಾಪಸ್ ಬಂದಿರೋದು ವಾಪಸ್ ಬಂದಿದ್ದಾನೆ ನನಗೇನೆ ಗೊತ್ತಿಲ್ಲ. ದನ ಕೊಡ್ಸೋ ಅಂತ ಹೋಗಿದ್ದೀನಿ ನಾನು ಅಷ್ಟೇ. ನಾನು ಹೇಳಿ ಹೋಗಿದ್ದೀನಿ, ನಾನು ದನ